ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ದ ಗಜೇಂದ್ರ 2.0 ಬೆಟಾಲಿಯನ್ ಸ್ಕ್ವಾಡ್. ಇವತ್ತಿನ ಸಿನಿಮಾ ನ್ಯೂಸ್ ಎಪಿಸೋಡ್ ನಂಬರ್ 4ಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ, ನನಗೆ ಗೊತ್ತು ನೀವು ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ಅಂತ. ದಯವಿಟ್ಟು ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಒಂದು 4 ಅಪ್ಡೇಟ್ಸ್ ಇದ್ದಾವೆ, ಅದರಲ್ಲಿ ಕೆಲವೊಂದು ಕಾಂಟ್ರವರ್ಸೀಸ್ ಸ್ವತಃ ಇದೆ. ಸೊ ಇಟ್ಸ್ ಓಕೆ, ಅದನ್ನು ನಿಮಗೆ ಹೇಳಿದ್ರೆ ಸ್ವಲ್ಪ ಮನಸ್ಸಿಗೆ ಅನ್ನೋದು ಸಮಾಧಾನ ಆಗುತ್ತೆ. ಸೊ ಹೇಳ್ಬಿಡೋಣ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಮೊದಲನೇ ವಿಷಯಕ್ಕೆ ಬಂದರೆ, ನಿಮಗೆಲ್ಲ ಗೊತ್ತೇ ಇದೆ, ನಮ್ಮ ದರ್ಶನ್ ಸರ್ ಅವರು ಒಂದು ಪೋಸ್ಟ್ ಅಂದರೆ ಟ್ವಿಟರಲ್ಲಿ ಒಂದು ಟ್ವೀಟ್ ಮಾಡಿದ್ದಾರೆ, ಅದರ ಜೊತೆಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ. ಸೊ ಸುಮಾರು ಜನ ಇದನ್ನು ನೋಡಿ ತುಂಬಾ ಖುಷಿಪಟ್ಟರು. ಏನಕ್ಕೋಸ್ಕರ ಅಂದರೆ, ದರ್ಶನ್ ಸರ್ ಅವರು ತುಂಬಾ ಪ್ರಾಣಿಗಳ ಪಕ್ಷಿಗಳ ಪ್ರೇಮಿ ಅಂತ ಸುಮಾರು ಜನರಿಗೆ ಗೊತ್ತೇ ಇದೆ. ಆದರೆ ಅದನ್ನು ಪ್ರತಿ ಸಲ ಪ್ರೂವ್ ಮಾಡ್ತಾನೆ ಇರ್ತಾರೆ. ಸೊ ಅದೇ ರೀತಿ ಮತ್ತೆ ಒಂದು ಸಲ ಪ್ರೂವ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ರೀಸೆಂಟ್ಲಿ ನಮ್ಮ ಅರ್ಜುನ ಆಣೆ ನಮ್ಮನ್ನು ಬಿಟ್ಟೋಯ್ತು. ಆದರೆ ಅದಕ್ಕೆ ತಕ್ಕ ಗೌರವ ಅನ್ನೋದನ್ನು ಯಾರೂ ಕೊಟ್ಟೇ ಇರಲಿಲ್ಲ. ಗೌರವ ಅಂದರೆ ಸತ್ತೋದ್ಮೇಲೆ ಏನು ಗೌರವ ಕೊಡ್ತಾರೆ ಗುರು ಅಂತ ನೀವೇನಾದರೂ ಪ್ರಶ್ನೆ ಮಾಡಿದ್ರೆ, ಒಬ್ಬ ಮನುಷ್ಯ ಆಗಲಿ ಅಥವಾ ಒಂದು ಪ್ರಾಣಿ ಆಗಲಿ ತುಂಬಾ ಕಷ್ಟಪಟ್ಟಿರುತ್ತೆ ನಮಗೋಸ್ಕರ. ಆದರೆ ನಾವು ಸತ್ತೋದ್ಮೇಲೆ ಅಟ್ಲೀಸ್ಟ್ ಅದಕ್ಕೂ ಒಂದೇ ಒಂದು ಸಮಾಧಿ ಆದರೂ ಕಟ್ಸ್ಕೊಟ್ರೆ ತುಂಬಾ ಖುಷಿಯಾಗುತ್ತೆ ಅಲ್ವಾ. ಯಾಕಂದರೆ ಪ್ರತಿ ವರ್ಷ ಅದಕ್ಕೂ ಒಂದು ಸಣ್ಣದಾದಂಥ ಒಂದು ಪೂಜೆ ಮಾಡಿದ್ರೆ ಇನ್ನೂ ಖುಷಿಯಾಗುತ್ತೆ ಅಲ್ವಾ. ಸೊ ಇದನ್ನೇ ಗೌರವ ಅಂತ ಕರಿಬೋದು ಸತ್ತೋದ್ಮೇಲೆ. ಸೊ ಅದನ್ನು ಟ್ವೀಟ್ ಮಾಡಿ ಹೇಳಿದ್ದಾರೆ. ಮಳೆಗಾಲ ಅನ್ನೋದು ಬರ್ತಾ ಇದೆ, ಸೊ ತಕ್ಕ ಗೌರವ ಅನ್ನೋದು ಸಿಕ್ಕಿಲ್ಲ, ದಯವಿಟ್ಟು ಅತಿ ಶೀಘ್ರದಲ್ಲೇ ಇದನ್ನು ಮಾಡ್ತೀರಾ ಅಂತ ನಾನು ಅನ್ಕೊತಾ ಇದ್ದೀನಿ ಅಂತ ಟ್ವೀಟ್ ಮಾಡಿದ್ದಾರೆ. ಸೊ ಸುಮಾರು ಜನ ಖುಷಿಪಟ್ಟರು, ಅದರಲ್ಲಿ ನಾನು ಸ್ವತಃ ಒಬ್ಬ. ಸೊ ಈ ರೀತಿ ಮಾಡ್ತಾಯಿದ್ರೆ ತುಂಬಾ ಖುಷಿಯಾಗುತ್ತೆ. ಹೌದು, ನಿಜ, ಅರಣ್ಯಾಧಿಕಾರಿಗಳು ಇದನ್ನು ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಡು ನಮ್ಮ ಅರ್ಜುನ ಆನೆಗೆ ಒಂದೇ ಒಂದು ಸಮಾಧಿಯನ್ನು ಕಟ್ಸ್ಕೊಟ್ರೆ ತುಂಬಾ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ಸಿನಿಮಾ ಸುದ್ದಿ ಆಗದೆ ಇರ್ಬೋದು, ಆದರೆ ದರ್ಶನ್ ಸರ್ ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ನಂಬರ್ 1 ಅಲ್ವಾ. ಸೊ ಇದನ್ನು ಕವರ್ ಮಾಡ್ತೀರಾ ಇದ್ದರೆ ಯಾವ ರೀತಿ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಹೇಳಿ. ಸೊ ನೀವು ನೋಡ್ತಾ ಇರೋರಿಗೆ ಖುಷಿ ಯಾವ ರೀತಿ ಸಿಗುತ್ತೆ ಹೇಳಿ. ಅದಕ್ಕೋಸ್ಕರ ಈ ಪಾಯಿಂಟ್ ಮೊದಲನೇದಾಗಿ ಹೇಳ್ಬಿಟ್ಟೆ. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ವಿಷಯಕ್ಕೆ ಬಂದರೆ, ಕಾಟೇರ ಮೂವಿ ಸಕ್ಸಸ್ ಮೀಟ್ನ ಮತ್ತೆ ಮಾಡಿದ್ದಾರೆ, ಒಂದು ಸಣ್ಣದಾದಂಥ ಒಂದು ಈವೆಂಟ್ನ ಮಾಡಿ. ಸೊ ಸುಮಾರು ಕಲಾವಿದರಿಗೆ ಮತ್ತು ಸುಮಾರು ಟೆಕ್ನಿಷಿಯನ್ಸ್ಗೆ ಬೇರೆ ಬೇರೆ ರೀತಿಯ ಒಂದು 3-4 ಗಿಫ್ಟ್ಸ್ನ ಸ್ವತಃ ಕೊಟ್ಟಿದ್ದಾರೆ. ಏನೇನು ಅನ್ನೋದನ್ನು ನಾನು ಹೇಳಿದ್ರೆ ಚೆನ್ನಾಗಿರಲ್ಲ, ಬಿಕಾಸ್ ನೀವು ಈಗಾಗಲೇ ನೋಡಿರ್ತೀರಾ ಅಂತ ನನಗೆ ಗೊತ್ತು. ಸೊ ಈಗಾಗಲೇ ನಿಮ್ಗೆ ಗೊತ್ತಿರುತ್ತೆ ಯಾರ್ಯಾರಿಗೆ ಏನೇನು ಗಿಫ್ಟ್ ಸೇರಿದೆ ಅನ್ನೋದನ್ನು. ಸೊ ಅದ್ರ ಜೊತೆಗೆ ಸುಮಾರು ಜನ ಪ್ರಶ್ನೆ ಮಾಡಿದ್ದಾರೆ. ಅಲ್ಲಿ ಏನು ಗೊತ್ತಾ, ಕಾಟೇರ ಪಾರ್ಟ್ 2 ಏನಾದರೂ ಬರೋಕ್ಕೆ ಸಾಧ್ಯತೆ ಇದೆಯಾ ಅಂತ ಸುಮಾರು ಜನ ಪ್ರಶ್ನೆ ಮಾಡಿದ್ದಾರೆ. ಸೊ ಅಲ್ಲಿ ನಮ್ಮ ದರ್ಶನ್ ಸರ್ ಅವರು ಸ್ಟ್ರೈಟ್ ಫಾರ್ವರ್ಡಾಗಿ, ಈವನ್ ಸ್ವಲ್ಪನೂ ಯೋಚನೆ ಮಾಡ್ದಿರಾನೆ ಸ್ಟ್ರೈಟಾಗಿ ಹೇಳಿದ್ದಾರೆ. ನನಗಂತೂ ಖುಷಿ ಆಯಿತು. ಸೊ ಏನು ಹೇಳಿದ್ದಾರೆ ಅಂದರೆ, ಗೆದ್ದಿರೋ ಗೂಳಿ ಬಾಲ ಹಿಡ್ಕೊಂಡು ಹೋಗಬಾರ್ದು ಅಂತ ಡೈರೆಕ್ಟಾಗಿ ಹೇಳಿದ್ದಾರೆ. ಅಂದರೆ ಕಾಟೇರ ಸಿನಿಮಾ ಈಗಾಗಲೇ ಗೆದ್ದಿದೆ, ಅದೊಂದು ಗೂಳಿ, ಅದ್ರ ಹಿಂದೆನೇ ನಾವು ಬಾಲ ಹಿಡ್ಕೊಂಡು ಹೋದರೆ, ಅಂದರೆ ಸ್ಟೋರಿನ ಮತ್ತೆ ಅದನ್ನು ಲ್ಯಾಗ್ ಮಾಡ್ಕೊಂಡು ಹೋದರೆ ಅದರಲ್ಲಿ ನಿಮಗೆ ಏನೂ ಸ್ಯಾಟಿಸ್ಫೈಡ್ಸ್ ಕೊಡೋಕ್ಕೆ ಆಗಲ್ಲ ಅನ್ನೋ ರೀತಿಯಲ್ಲಿ ಅವರು ಉತ್ತರ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸೊ ನನಗಂತೂ ಖುಷಿ ಆಯಿತು. ಹೌದು, ನಿಜ. ಯಾಕಂದರೆ ಯಾವುದೇ ಒಂದು ವಿಷಯ ಹೇಳಬೇಕಂದ್ರೆ ಸ್ಟ್ರೈಟ್ ಫಾರ್ವರ್ಡಾಗಿ ಹೇಳ್ತಾರಲ್ಲ, ಅದು ಯಾರಿಗೆ ತಾನೇ ಇಷ್ಟ ಆಗುತ್ತೆ. ಸೊ ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ, ಇದೊಂದು ಕಾಂಟ್ರವರ್ಸಿ ಅಂತ ಹೇಳ್ಬೋದು, ಆದರೆ ಹೇಳ್ತಾ ಇದ್ದೀನಿ ಕೇಳಿಸ್ಕೊಬೇಡಿ. ಸೊ ಏನಪ್ಪ ವಿಷಯ ಅಂದರೆ, ರೀಸೆಂಟ್ಲಿ ಮೊನ್ನೆ ಪುಷ್ಪ 2 ಫಸ್ಟ್ ಸಿಂಗಲ್ ಅನ್ನೋದು ರಿಲೀಸ್ ಆಗಿತ್ತು. ನಿಮಗೆಲ್ಲ ಗೊತ್ತೇ ಇದೆ, ಅದ್ರ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಕವರ್ ಅಪ್ ಮಾಡಿದ್ದೆ. ಆದರೆ ಜೋಗಿ ಪ್ರೇಮ್ ಅವರ ಡಯಟ್ ಫ್ಯಾನ್ಸ್ ಪೇಜ್ಗಳಿಂದ ಸುಮಾರು ಪೋಸ್ಟ್ಗಳನ್ನ ಅವರು ಎಡಿಟ್ ಮಾಡಿ, ಅಂದರೆ ಮೀಮ್ಸ್ ಮಾಡಿ ಆಗ್ತಾಯಿದ್ದಾರೆ. ಏನು ಗೊತ್ತಾ, ನಮ್ಮ ಜೋಗಿ ಪ್ರೇಮ್ ಅವರು 2005 ಆ ಬ್ರ್ಯಾಂಡ್ ಏನಿದೆ, ಅಂದರೆ ಪುಷ್ಪ ಬ್ರ್ಯಾಂಡ್ ಏನಿದೆ, ಒಂದು ಕೈ ಸಿಂಬಲ್ ಏನಿದೆ, ಆ ಸಿಂಬಲ್ನ ನಮ್ಮ ಜೋಗಿ ಪ್ರೇಮ್ ಅವರು ಯೂಸ್ ಮಾಡಿದ್ದಾರೆ. ಅದು ಜೋಗಿ ಮೂವಿಯಲ್ಲಿ 2005 ಯೂಸ್ ಮಾಡಿದ್ದಾರೆ. ನೀವು ನಿಮ್ಮ ಸ್ಯಾಟಿಸ್ಫೈಡ್ಗೋಸ್ಕರ ಇವಾಗ ಅದನ್ನು ಬಳಸ್ಕೊತಾ ಇದ್ದೀರಾ ಅಂತ ಸುಮಾರು ಜನ ಟ್ವೀಟ್ ಮಾಡ್ತಿದ್ದಾರೆ. ಆದರೆ ಇಲ್ಲಿ ನಾವು ಯೋಚನೆ ಮಾಡೋ ವಿಷಯ ಏನು ಗೊತ್ತಾ, ಆ ಪೋಸ್ಟ್ನ ನಮ್ಮ ಜೋಗಿ ಪ್ರೇಮ್ ಅವರು ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ, ಟಾಕ್ಸಿಕ್ ಮೂವಿ ಶೂಟಿಂಗ್ ಅನ್ನೋದು ಸ್ಟಾರ್ಟ್ ಆಗ್ತಿದೆ. ಹೌದು, ಸುಮಾರು ದಿನಗಳ ಹಿಂದೆನೇ ಸ್ಟಾರ್ಟ್ ಆಗಿತ್ತು. ಆದರೆ ಇವತ್ತಿನ ಸಿಕ್ಕಿರೋ ಒಂದು ಅಪ್ಡೇಟ್ ಏನಂದರೆ, ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಅನ್ನೋದು ಒಂದು ಶೆಡ್ಯೂಲ್ ಕಂಪ್ಲೀಟ್ ಮಾಡಿಕೊಂಡು ರೀಸೆಂಟ್ಲಿ ಎಲೆಕ್ಷನ್ಸ್ ಕಾರಣಗಳಿಂದ ಸ್ವಲ್ಪ ಡಿಲೇ ಆಗಿತ್ತು. ಹೌದು, ಇವತ್ತಿಂದ ಮತ್ತೆ ಶೂಟಿಂಗ್ ಅನ್ನೋದು ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ. ಸೊ ನಿಮಗೆಲ್ಲ ಗೊತ್ತೇ ಇದೆ ಎಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗ್ತಿದೆ ಅಂತ. ಬೆಂಗಳೂರಲ್ಲೇ ಶೂಟಿಂಗ್ ಅನ್ನೋದು ಮಾಡ್ತಾ ಇರೋದು ನಿಮಗೆಲ್ಲ ಗೊತ್ತೇ ಇದೆ, ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ. ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ, ಶಿವಣ್ಣನ ತುಂಬ ಜನ ಮೀಮ್ಸ್ ಆ್ಯಂಡ್ ಟ್ರೋಲ್ಸ್ ಮಾಡ್ತಿದ್ದಾರೆ ರೀಸೆಂಟ್ ಡೇಸಲ್ಲಿ. ನಿಮಗೆಲ್ಲ ಗೊತ್ತೇ ಇದೆ, ನೆನೆಯಿಂದ ತುಂಬಾ ಟ್ರೋಲ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಏನಕ್ಕೋಸ್ಕರ ಅಂದರೆ, ನಾನು ದೊಡ್ಡ ರಾಹುಲ್ ಗಾಂಧಿ ಅಭಿಮಾನಿ ಅಂತ ಹೇಳ್ಕೊಂಡಿದ್ದಾರೆ ಒಂದು ಸ್ಟೇಜ್ ಮೇಲೆ.
ನಮ್ಮ ಲೋಕಸಭೆ ಎಲೆಕ್ಷನ್ ಅನ್ನೋದು ನಡೀತಾ ಇದೆ ಆ್ಯಂಡ್ ಇನ್ನೂ ರನ್ನಿಂಗ್ ಆಗ್ತಾನೆ ಇದೆ. ಸೊ ಈ ಟೈಮಲ್ಲಿ ಅವರು ಸ್ವತಃ ಎಲೆಕ್ಷನ್ಸಲ್ಲಿ ಇದ್ದಾರೆ, ನಿಮಗೂ ಗೊತ್ತಿದೆ. ಅದು ನಾನು ಪಾಲಿಟಿಕ್ಸ್ ಬಗ್ಗೆ ಜಾಸ್ತಿ ವಿಡಿಯೋ ಮಾಡೋದಿಲ್ಲ, ನಿಮಗೂ ಗೊತ್ತೇ ಇದೆ. ಸೊ ಆ ಟೈಮಲ್ಲಿ ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ರಾಹುಲ್ ಗಾಂಧಿ ಅಂದರೆ ನಮಗೆ ತುಂಬಷ್ಟು ಇಷ್ಟ, ಅವರ ಫಿಟ್ನೆಸ್ಗೋಸ್ಕರ ತುಂಬಾ ಇಷ್ಟ ಅಂತ ಸ್ವತಃ ಅವರೇ ಹೇಳ್ಕೊಂಡಿರೋ ಕಾರಣದಿಂದ ಸುಮಾರು ಜನ ಸುಮಾರು ರೀತಿಗಳಲ್ಲಿ ಅವರಿಗೆ ಟ್ರೋಲ್ ಮಾಡ್ತಿದ್ದಾರೆ. ಸೊ ಇರಲಿ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಬರೀರಿ ಅಂತ ಹೇಳ್ತಾ. ಸೊ ಇದೆಷ್ಟಾಗಿತ್ತು 4 ಅಪ್ಡೇಟ್ಸು. ಇನ್ನೂ ಬೇಜಾನ್ ಅಪ್ಡೇಟ್ಸು ಮುಂದೆ ಬರೋ ದಿನಗಳಲ್ಲಿ ಬರ್ತಾ ಇರುತ್ತೆ. ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಸೊ ಅದನ್ನೆಲ್ಲ ನೀವು ತಿಳ್ಕೋಬೇಕು ಅಂದರೆ, ನಿಮಗೆ ಈ ನ್ಯೂಸ್ ಅಪ್ಡೇಟ್ಸ್ ಬೇಕು ಅಂದರೆ ದಯವಿಟ್ಟು ಒಂದೇ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಬ್ಬ ಕನ್ನಡದ ಹುಡುಗನ ಬೆಳೆಸೋದಕ್ಕೆ ಪ್ರಯತ್ನ ಪಡಿ. ಯಾಕಂದರೆ ತುಂಬಾ ಕಷ್ಟಪಡ್ತಾ ಇರ್ತೀನಿ. ಸ್ವೆಟ್ ನೋಡಿ ನನಗೆ. ಎಲ್ಲರೂ ಮಾಡದೇ ಇರೋದು ನೀನೇನೋ ಮಾಡ್ತೀಯಾ ಅಂದರೆ ನನಗೆ ತುಂಬಾ ಫೀವರ್ ಇದೆ. ನಾನು ಏನೋ ಒಂದು ಕಷ್ಟಪಟ್ಟು ಬೆಳಿಬೇಕು ಅಂತ ಸುಮಾರು ದಿನಗಳಿಂದ ಕಷ್ಟಪಡ್ತಾ ಇದ್ದೀನಿ. ಇವತ್ತು ಫುಲ್ ಕಂಪ್ಲೀಟಾಗಿ ಬಾಡಿ ಸ್ವೆಟ್ ಬರ್ತಿದೆ. ಏನಕ್ಕಂದರೆ ನನಗೆ ತುಂಬಾ ಜ್ವರ ಇದೆ. ಸೊ ಆದರೂ ವಿಡಿಯೋ ಮಾಡಬೇಕು ಅಂತ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಒಂದೇ ಒಂದು ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ ನನಗಂತೂ. ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ.